ಎಲ್ಲರಿಗೂ ನಮಸ್ಕಾರ. ಮಾನ್ಯರೇ, ಇಂದಿನಿಂದ ಬಂಗಾಳಿ ಭಾಷೆಯ ಬರಹಗಾರರಾದ ಮಹಾಶ್ವೇತಾದೇವಿ ಅವರ ಬದುಕು ಮತ್ತು ಬರಹವನ್ನು ಕುರಿತ ಲೇಖನವನ್ನು ಓದಲಿದ್ದೇನೆ. ಈ ಲೇಖನವನ್ನು ಎಚ್.ಎಸ್. ಶ್ರೀಮತಿಯವರು ರಚಿಸಿರುವ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಮಹಾಶ್ವೇತಾದೇವಿಯವರ ಕಥಾಸಾಹಿತ್ಯ ಭಾಗ 1 ಎಂಬ ಪುಸ್ತಕದಿಂದ ಆಯ್ದುಕೊಂಡಿದ್ದೇನೆ. ಈ ಕೃತಿಯು ಕ್ರಿಸ್ತಶಕ 2011ರಲ್ಲಿ ಬೆಂಗಳೂರಿನ ಪ್ರಗತಿ ಗ್ರಾಫಿಕ್ಸ್ ಪ್ರಕಾಶನದಿಂದ ಪ್ರಕಟಗೊಂಡಿದೆ. ಮಹಾಶ್ವೇತಾದೇವಿಯವರ ಜೀವನದ ಮುಖ್ಯ ವಿವರಗಳು: ಹುಟ್ಟಿದ ಊರು ಈಗಿನ ಬಾಂಗ್ಲಾದೇಶದ ರಾಜಧಾನಿ ಢಾಕಾ ನಗರ. ಜೀವಿತದ ಅವಧಿ: ಜನನ ಜನವರಿ 14 ಕ್ರಿಸ್ತಶಕ 1926, ಮರಣ ಜುಲೈ 28 ಕ್ರಿಸ್ತಶಕ 2016. ಮಹಾಶ್ವೇತಾದೇವಿಯವರ ತಂದೆ ಮನೀಶ್ ಘಟಕ್, ಇವರು ಕವಿಯಾಗಿದ್ದರು. ಮಹಾಶ್ವೇತಾದೇವಿಯವರ ತಾಯಿ ಧಾರಿಣೀ ದೇವಿ, ಇವರು ಸಾಮಾಜಿಕ ಕಾರ್ಯಕರ್ತೆಯಾಗಿದ್ದರು. ಒಡ ಹುಟ್ಟಿದವರು 10 ಮಂದಿ. ಇವರಲ್ಲಿ ಒಬ್ಬ ತಮ್ಮ ಭಾರತದ ಪ್ರಖ್ಯಾತ ಚಲನಚಿತ್ರ ನಿರ್ದೇಶಕ ರಿತ್ವಿಕ್ ಘಟಕ್. ಪತಿ: ಮೊದಲ ವಿವಾಹ ಬಿಜೋನ್ ಭಟ್ಟಾಚಾರ್ಯ, ನಟ ಮತ್ತು ನಾಟಕಕಾರರಾಗಿದ್ದರು. ಎರಡನೇ ವಿವಾಹ ಅಸಿತ್ ಗುಪ್ತಾ, ಸಾಹಿತಿ. ಮಹಾಶ್ವೇತಾದೇವಿಯವರ ಮಗ ನವಾರುಣ ಭಟ್ಟಾಚಾರ್ಯ, ಇವರೂ ಕೂಡ ಸಾಹಿತಿಯಾಗಿದ್ದರು. ಮಹಾಶ್ವೇತಾದೇವಿಯವರ ವಿದ್ಯಾಭ್ಯಾಸ: ಬಾಂಗ್ಲಾದೇಶದ ರಾಜಶಾಹಿಯಲ್ಲಿ ಮೆಟ್ರಿಕ್ ತರಗತಿಯನ್ನು ಓದಿದರು. ಅನಂತರ ಇವರ ಹಿರಿಯರು ಪಶ್ಚಿಮ ಬಂಗಾಳಕ್ಕೆ ಬಂದು ನೆಲೆಸಿದರು. ಶಾಂತಿನಿಕೇತನ ವಿಶ್ವಭಾರತಿಯಲ್ಲಿ MA ಇಂಗ್ಲಿಷ್ ಪದವಿಯನ್ನು 1944ರಲ್ಲಿ ಪಡೆದರು. ಅಧ್ಯಾಪಕರಾಗಿ ವೃತ್ತಿ: ಶಾಲೆಗಳಲ್ಲಿ 1948ರಿಂದ ಅಧ್ಯಾಪಕಿಯಾಗಿ, ಅನಂತರ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ 1964ರಿಂದ ಕೋಲ್ಕತ್ತಾದ ವಿಜಯ ಘರ್ ಕಾಲೇಜಿನಲ್ಲಿ ಸೇವೆಯನ್ನು ಸಲ್ಲಿಸಿ 1984ರಲ್ಲಿ ಸ್ವಯಂ ನಿವೃತ್ತಿಯನ್ನು ಹೊಂದಿದರು. 1984ರಿಂದ ಬುಡಕಟ್ಟು ಸಮುದಾಯಗಳ ಜನರ ಒಳಿತಿಗೆಂದೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಕ್ರಿಯಾಶೀಲ ಚಳುವಳಿಯನ್ನು ಮತ್ತು ಬರಹವನ್ನು ತಮ್ಮ ವೃತ್ತಿಯನ್ನಾಗಿಸಿಕೊಂಡರು. 1956ರಿಂದ ಸಮುದಾಯ ಚಳುವಳಿಗಳನ್ನು ನಡೆಸುತ್ತಾ ಇವರು ಸ್ಥಾಪಿಸಿದ ಸಂಸ್ಥೆಗಳು: 1. ವೆಸ್ಟ್ ಬೆಂಗಾಲ್ ವರೆಯಾನ್ ವೆಲ್ಫೇರ್ ಸೊಸೈಟಿ. 2ನೇದು ಆಲ್ ಇಂಡಿಯಾ ವಂದನಾ ಲಿಬರೇಷನ್ ಮೋರ್ಚಾ. 3ನೇದು ವೆಸ್ಟ್ ಬೆಂಗಾಲ್ ಖೇಡಿಯಾ ಶಬರ್ ವೆಲ್ಫೇರ್ ಸೊಸೈಟಿ. 4ನೇದು ಅಬಾರಿಜಿನಲ್ ಯುನೈಟೆಡ್ ಅಸೋಸಿಯೇಷನ್. ಮಹಾಶ್ವೇತಾದೇವಿಯವರಿಗೆ ಸಂದ ಮುಖ್ಯ ಪ್ರಶಸ್ತಿಗಳು: 1979ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. 1986ರಲ್ಲಿ ಪದ್ಮಶ್ರೀ ಪ್ರಶಸ್ತಿ. 1997ರಲ್ಲಿ ಜ್ಞಾನಪೀಠ ಪ್ರಶಸ್ತಿ. 1997ರಲ್ಲಿ ಮ್ಯಾಗ್ಸೆಸೆ ಪ್ರಶಸ್ತಿ. 1999ರಲ್ಲಿ ದೇಶಿಕೋತ್ತಮ ಶಾಂತಿನಿಕೇತನ ಪ್ರಶಸ್ತಿ. 2004ರಲ್ಲಿ ಫ್ರಾನ್ಸ್ ದೇಶವು ನೀಡುವ ಅತ್ಯುನ್ನತ ಪ್ರಶಸ್ತಿಯಾದ ಆಫಿಸಿಯರ್ ದಿ ಆರ್ಟ್ಸ್ ದ ಲೆತ್ರಿಯಾ. ಸ್ಥಳೀಯ ಪ್ರಶಸ್ತಿಗಳು: 1978ರಲ್ಲಿ ಲೀಲಾ ಪ್ರಶಸ್ತಿ, 1967ರಲ್ಲಿ
ಶರಶ್ಚಂದ್ರ ಪ್ರಶಸ್ತಿ, 1967 ಅಮೃತ ಬಜಾರ್ ಪತ್ರಿಕಾ ಪ್ರಶಸ್ತಿ, 1977 ತಾರಾಶಂಕರ ಪ್ರಶಸ್ತಿ, 1990 ಜ್ಯೋತಿಭೂಷಣ ಸ್ಮರಣ ಪ್ರಶಸ್ತಿ. ಮಹಾಶ್ವೇತಾದೇವಿಯವರು ಬಂಗಾಳಿ ಭಾಷೆಯಲ್ಲಿ ಬರೆದ ಕತೆ ಕಾದಂಬರಿಗಳ ಸಂಖ್ಯೆಯೇ 100ಕ್ಕಿಂತ ಹೆಚ್ಚಾಗಿದೆ. ಇಲ್ಲಿ ಆರಂಭದವೆಂದು ಗುರುತಿಸುವ ಕೆಲವೇ ಕೃತಿಗಳ ಹೆಸರನ್ನು ಕೊಡಲಾಗಿದೆ. ಝಾನ್ಸಿರ್ ರಾಣಿ, ನಟಿ, ಅಮೃತ ಸಂಚಯ, ಅಂದಾನ್ ಮಲಿಕ್, ಅರಣ್ಯೇರ್ ಅಧಿಕಾರ್, ಹಜಾರ್ ಚೌರೇಶಿರ್ ಮಾ, ನೈಋತೆ ಮೇಘ್ ಕಥಾ ಸಂಕಲನ, ರುಡಾಲಿ, ಕವಿ ವಂದ್ಯ ಗತಿ ಗನೀರ್ ಜೀವನ್ ಓ ಮೃತ್ಯು, ಬೆಹುಲ್ ಕಥಾ ಸಂಕಲನ, ತಲಕ್ ಓ ಅನನ್ಯ ಗಲ್ಫಾ, ಸ್ತನದಾಯಿನಿ ಏವಂ ಅನನ್ಯ ಗಲ್ಫಾ. ಕನ್ನಡಕ್ಕೆ ಅನುವಾದಗೊಂಡಿರುವ ಮಹಾಶ್ವೇತಾದೇವಿಯವರ ಬರಹಗಳು: 1. ದೋಪ್ತಿ ಮತ್ತು ಇತರ ಕಥೆಗಳು, ಎಚ್.ಎಸ್. ಶ್ರೀಮತಿ ಅನುವಾದಕರು. ರುಡಾಲಿ, ಎಚ್.ಎಸ್. ಶ್ರೀಮತಿಯವರು ಅನುವಾದಕರು. 1084 ತಾಯಿ, ಎಚ್.ಎಸ್. ಶ್ರೀಮತಿಯವರು ಅನುವಾದಕರು. ಬೇಟೆ 3 ನೀಳ್ಗತೆಗಳು, ಎಚ್.ಎಸ್. ಶ್ರೀಮತಿಯವರು ಅನುವಾದಕರು. ಯಾರದಿ ಕಾಡು, ಅನುವಾದಕರು ಬಿ. ಸುಜ್ಞಾನಮೂರ್ತಿ. ಕಾಡಿನ ಧಾವೇದಾರ, ಅನುವಾದಕರು ಜಿ. ಕುಮಾರಪ್ಪ. ಎಕ್ಕೋರಿಯ ಕನಸು, ಪ್ರಕಟಣೆ ನ್ಯಾಷನಲ್ ಬುಕ್ ಟ್ರಸ್ಟ್. ಮಹಾಶ್ವೇತಾದೇವಿಯವರ ಬದುಕು ಮತ್ತು ಬರಹವನ್ನು ರಚಿಸಿರುವ ಎಚ್.ಎಸ್. ಶ್ರೀಮತಿಯವರ ಪರಿಚಯ. ಕನ್ನಡದ ಮಹತ್ವದ ಸ್ತ್ರೀವಾದಿ ಚಿಂತಕಿ ಎಚ್.ಎಸ್. ಶ್ರೀಮತಿಯವರು ಹುಟ್ಟಿದ್ದು ಕ್ರಿಸ್ತಶಕ 1950 ಫೆಬ್ರವರಿ 25 ಬೆಂಗಳೂರು ಜಿಲ್ಲೆಯ ಹೊಸಕೋಟೆಯಲ್ಲಿ. ತಾಯಿ ಲಲಿತಮ್ಮ, ತಂದೆ ಸೂರ್ಯನಾರಾಯಣ ಶಾಸ್ತ್ರಿ. ಹೈಸ್ಕೂಲ್ವರೆಗಿನ ಕಲಿಕೆಯನ್ನು ಹೊಸಕೋಟೆಯಲ್ಲೇ ಪಡೆದ ಇವರು ಬಳಿಕ ಬೆಂಗಳೂರಿನ ಹೋಮ್ ಸೈನ್ಸ್ ಮಹಿಳಾ ಕಾಲೇಜಿನಲ್ಲಿ PUC, ಹೋಮ್ ಸೈನ್ಸ್ ಪದವಿ ಮುಗಿಸಿ ಮುಂದಿನ ಓದಿಗೆ ಆರಿಸಿಕೊಂಡಿದ್ದು ಕನ್ನಡ MA. ಸೆಂಟ್ರಲ್ ಕಾಲೇಜಿನಲ್ಲಿ ಆಗ ಇವರ ಒಡನೋದಿಯಾಗಿದ್ದ, ಈಗ ಕನ್ನಡ ಓದು ಮತ್ತು ಬದುಕುಗಳ ಬಹುಮುಖ್ಯ ಚಿಂತಕರು, ಕನ್ನಡ ನುಡಿ ಅರಿಗರೂ ಆಗಿರುವ KV ನಾರಾಯಣ ಇವರ ಬದುಕಿನ ಸಂಗಾತಿಯಾದರು. ಶ್ರೀಮತಿಯವರು ಬೆಂಗಳೂರು ವಿಶ್ವವಿದ್ಯಾಲಯದ ಸರಹದ್ದಿನಲ್ಲಿ ಕನ್ನಡ ಪಾಠ ಹೇಳುವುದರ ಜೊತೆಯಲ್ಲಿ ಬರವಣಿಗೆಯನ್ನು ಶುರು ಮಾಡಿ ಉದ್ಗಮ ಎಂಬ ಹೆಸರಿನ ಕಾದಂಬರಿಯನ್ನೂ ಬರೆದರು. ನಾಡಿನ ಹೆಸರಾಂತ ಲೇಖಕಿ ಮಹಾಶ್ವೇತಾದೇವಿಯವರ ಬೇಟೆ, ದೋಪ್ದಿ ಮತ್ತು ಇತರ ಕಥೆಗಳು, 1084 ತಾಯಿ, ರುಡಾಲಿ ಮೊದಲಾದ ಮಹತ್ವದ ಸಾಹಿತ್ಯದ ಬರವಣಿಗೆಗಳನ್ನು ಅನುವಾದಿಸಿದರು. ಡಿ. ಕೋಸಾಂಬಿಯವರ ಪ್ರಾಚೀನ ಭಾರತದ ಚರಿತ್ರೆಯ ಚಿಂತನೆಗಳನ್ನು ಇವರು ತೆಲುಗು ಭಾಷೆಯಿಂದ ಕನ್ನಡಕ್ಕೆ ತಂದರು. ಇವರ PhD ಪ್ರಬಂಧ ಹಳಗನ್ನಡ ಸಾಹಿತ್ಯಾಧ್ಯಯನ ಸಮೀಕ್ಷೆಯ ಮೂಲಕ ಪಾರಂಪರಿಕವಾದ ಕನ್ನಡ ಸಾಹಿತ್ಯಾಧ್ಯಯನದ ತಿಳುವಳಿಕೆಯಲ್ಲಿನ
ತೊಡಕುಗಳನ್ನು ಹುಡುಕಿಕೊಳ್ಳುವಲ್ಲಿ ತೊಡಗಿದ ಇವರು ಅನಂತರ ಸಾಹಿತ್ಯವೂ ಸೇರಿದಂತೆ ಮಹಿಳೆಯ ಬದುಕಿನ ಚಿಂತನೆಗಳನ್ನು ತಮ್ಮ ಆಯ್ಕೆಯನ್ನಾಗಿ ಮಾಡಿಕೊಂಡರು. ತ್ರಿವೇಣಿ ಕಾದಂಬರಿಗಳ ಮರುಓದು ಬರೆದರು. 1993ರಲ್ಲಿ ಕನ್ನಡ ವಿಶ್ವವಿದ್ಯಾಲಯವನ್ನು ಪ್ರವೇಶಿಸಿದ ಮೇಲೆ ಹೆಣ್ಣು ನೋಟದ ತಿಳುವಳಿಕೆಗಳಲ್ಲಿ ತಮ್ಮನ್ನು ತೀವ್ರವಾಗಿ ತೊಡಗಿಸಿಕೊಂಡ ಶ್ರೀಮತಿಯವರು ಚಹರೆ, ಸೇರಿಕೊಂಡ ಎಳೆಗಳು, ಹೆಣ್ಣು ಹೆಂಗಸು, ಸ್ತ್ರೀವಾದಿ ಚಿಂತನೆ, ಕೆಲವು ಪ್ರಶ್ನೆಗಳು ಸಂದೇಹಗಳು, ಸ್ತ್ರೀವಾದ, ಗೌರಿ ದುಃಖ, ಗರ್ಭಾಶಯ ಮಹಿಳೆಯ ಶಕ್ತಿ ಕೇಂದ್ರ ಮೊದಲಾಗಿ ಹೆಣ್ಣಿನ ಬದುಕಿನ ತಿಳುವಳಿಕೆಯ ಕೇಳ್ವಿಗಳನ್ನು ಇಟ್ಟುಕೊಂಡ ಕೃತಿಗಳನ್ನು ಬರೆದರು. ಕನ್ನಡ ಮಹಿಳೆ ಮತ್ತು ಸ್ವಾತಂತ್ರ್ಯ ಹೋರಾಟ, ಮಹಿಳೆ ದುಡಿಮೆ ಮತ್ತು ಬಿಡುವು, ಹೆಣ್ಣು ಮತ್ತು ಭಾಷೆ, ಮಹಿಳಾ ಆರ್ಥಿಕತೆ ಎಂಬ ಹೊತ್ತಗೆಗಳನ್ನು ಸಂಪಾದಿಸಿದರು. ಇವರ ಸಂಪಾದನೆಯ ಹೊಣೆಗಾರಿಕೆಗೆ ಗುರುತರವಾದ ಹೊತ್ತಗೆ ಕನ್ನಡ ಮಹಿಳಾ ಸಾಹಿತ್ಯ ಚರಿತ್ರೆ. ಇದು ಪಾರಂಪರಿಕವಾದ ಸಾಹಿತ್ಯ ಚರಿತ್ರೆಯ ಚಿಂತನೆಗಳನ್ನು ನಿರಾಕರಿಸುವ ಮಾದರಿಯಾಗಿಯೂ ಕನ್ನಡದ ಸನ್ನಿವೇಶದಲ್ಲಿ ಮುಖ್ಯವಾಗಿದೆ. ನಮ್ಮ ಬದುಕಿನ ಸನ್ನಿವೇಶದಲ್ಲಿ ಹೆಣ್ಣು ಹೆಂಗಸನ್ನು ಅರಿಯುವ, ಹೆಣ್ಣು ಸಾಮಾಜಿಕ ಜೀವಿಯಾಗಿ ತನ್ನನ್ನು ತೋರ್ಪಡಿಸಿಕೊಳ್ಳುವಲ್ಲಿ ಮತ್ತು ತೊಡಗಿಸಿಕೊಳ್ಳುವಲ್ಲಿ ಇರುವ ತೊಡಕುಗಳನ್ನು ಪ್ರಕಟಪಡಿಸಿಕೊಳ್ಳುವ ಕೆಲಸ ಅತ್ಯಂತ ಜರೂರಿನದು ಎಂಬ ತಿಳುವಳಿಕೆಯನ್ನು ಕಟ್ಟುತ್ತಿರುವವರು ಶ್ರೀಮತಿಯವರು. ಇದಕ್ಕಾಗಿ ಹೆಣ್ಣುತನ ಎನ್ನುವುದನ್ನು ಕಂಡುಕೊಳ್ಳಲು ಬಲವನ್ನು ಒದಗಿಸುವಂಥ ಅನಿವಾರ್ಯವೂ ಮಹತ್ವವೂ ಎನಿಸಿರುವ ಜಾಗತಿಕ ತಿಳುವಳಿಕೆಗಳನ್ನು ಕನ್ನಡಕ್ಕೆ ತರುವ ಕೆಲಸವನ್ನು ಮಾಡುವಲ್ಲಿಯೂ ತೊಡಗಿಸಿಕೊಂಡಿದ್ದಾರೆ. ಜೊರಾಲ್ಡಿನ್ ಫೋರ್ಬ್ಸ್ ಅವರ ಆಧುನಿಕ ಭಾರತದಲ್ಲಿ ಮಹಿಳೆ, ಸಿಮೋನ್ ದಿ ಬೋವಾ ಅವರ ದಿ ಸೆಕೆಂಡ್ ಸೆಕ್ಸ್, ಜಗತ್ತಿನ ಮಹತ್ವದ ಸ್ತ್ರೀವಾದಿಗಳು ಬರೆದ ಲೇಖನಗಳನ್ನು ಒಳಗೊಂಡ ಸ್ತ್ರೀವಾದಿ ಭಾಷಾಶಾಸ್ತ್ರ ಪ್ರವೇಶಿಕೆ ಈ ದಾರಿಯ ಬಹುಮುಖ್ಯವಾದ ಇವರ ಬರವಣಿಗೆಗಳಾಗಿವೆ. ಬೆಟ್ಟಿ ಫ್ರೀಡನ್ ಅವರ ಹೆಣ್ಣುತನ ಎಂಬ ಕಣ್ಕಟ್ಟು ಆಲೋಚನೆಯೂ ಸೇರಿದೆ.